ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನ ಕೊಲ್ಲಲು ಖಮೇನಿ ಯತ್ನಿಸಿದ್ರ ಅನ್ನೋ ಅನುಮಾನ ಮೂಡಿದೆ. ಖಾಸಗಿ ಸುದ್ದಿ ಸಂಸ್ಥೆಯೊಂದರ ಪ್ರತಿನಿಧಿ ಜೊತೆ ಟ್ರಂಪ್ ಮಾತನಾಡಿದ್ದಾರೆ ಎನ್ನಲಾಗಿದ್ದು, ಖಮೇನಿ ತನ್ನನ್ನ ಕೊಲ್ಲಲು 2 ಬಾರಿ ಪ್ರಯತ್ನ ಪಟ್ಟಿದ್ರು. ಆತ ನನ್ನನ್ನ ಕೊಲ್ಲೋ ಮೊದಲು ನಾನು ಆತನನ್ನ ಕೊಂದು ಹಾಕಿದ್ವಿ ಅಂತ ಟ್ರಂಪ್ ಹೇಳಿದ್ದಾರೆ ಅಂತ ಸುದ್ದಿ ಸಂಸ್ಥೆ ಪ್ರತಿನಿಧಿ ಹೇಳಿಕೊಂಡಿದ್ದಾರೆ. 2024ರಲ್ಲಿ ಟ್ರಂಪ್ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಎಂಬ ಅಮೆರಿಕ ಇಂಟೆಲಿಜೆನ್ಸ್ ವಾದಕ್ಕೆ ಇದು ಪುಷ್ಟಿ ನೀಡುವಂತಿದೆ. ಇರಾನ್ನ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಹಿನ್ನೆಲೆಯಲ್ಲಿ ಇರಾನ್ನ ವಾಯುನೆಲೆಯನ್ನ ಅಮೆರಿಕ ಧ್ವಂಸಗೊಳಿಸಿದೆ. ಇರಾನ್ ಕ್ಷಿಪಣಿ ಅಡಗು ತಾಣವನ್ನು ನಾಶ ಮಾಡಿದೆ. B-2 ಬಾಂಬರ್ ಸುಸೈಡ್ ಡ್ರೋನ್ ಬಳಸಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಸಾಗಿಸುತ್ತಿದ್ದ ಟ್ರಕ್ ಅನ್ನು ಧ್ವಂಸಗೊಳಿಸಲಾಗಿದೆ. ಇರಾನಿನ ಕ್ಷಿಪಣಿಗಳ ಮೇಲೆ 2,000 ಪೌಂಡ್ ಬಾಂಬ್ ಹಾಕಿದ್ದು ಕ್ಷಿಪಣಿಗಳ ನೆಲೆಯನ್ನೇ ನಾಶಪಡಿಸಿದೆ. ಹಿಜ್ಬುಲ್ಲಾ ದಾಳಿಗೆ ಇಸ್ರೇಲ್ ಪ್ರತಿಕಾರ ತೆಗೆದುಕೊಂಡಿದೆ. ಲೆಬನಾನ್ನ ಬೈರೂತ್ ಮೇಲೆ ಅಟ್ಯಾಕ್ ಮಾಡಿದ್ದು ಹಿಜ್ಬುಲ್ಲಾ ನಾಯಕ ಮೊಹಮ್ಮದ್ ರಾದ್ ಹತ್ಯೆ ಮಾಡಿದ್ದಾರೆ. ಲೆಬನಾನ್ ಸಂಸತ್ತಿನಲ್ಲಿ ಹತ್ಯೆ ಮಾಡಲಾಗಿದ್ದು, ಬೈರೂತ್ನ ದಕ್ಷಿಣ ಭಾಗವನ್ನು ಗುರಿಯಾಗಿಸಿ ಪ್ರಬಲ ದಾಳಿ ಮಾಡಿದ್ದು, ದಾಳಿಯಲ್ಲಿ ಹಿಜ್ಬುಲ್ಲಾ ನಾಯಕ ಸೇರಿದಂತೆ 31 ಜನರು ಸಾವನ್ನಪ್ಪಿದ್ದು 149 ಮಂದಿಗೆ ಗಾಯವಾಗಿದೆ. ಖಮೇನಿ ಹತ್ಯೆಯ ಪ್ರತೀಕಾರಕ್ಕೆ ಇರಾನ್ ಮುಂದಾಗಿದ್ದು, ಇಸ್ರೇಲ್ ಸೇರಿ ಅಮೆರಿಕ ವಾಯುನೆಲೆ ಮೇಲೆ ದಾಳಿಯನ್ನು ನಡೆಸಿದೆ. ಕುವೈತ್ನ ಅಮೆರಿಕ ಸೇನಾ ನೆರೆ ಮೇಲೆ ದಾಳಿ ಮಾಡಿದೆ. ಇದರ ಜೊತೆಗೆ ಜೆರುಸಲೇಂ, ಅಬುದಾಬಿ, ಮನಾಮಾ, ದುಬೈ ಮೇಲೂ ದಾಳಿಯಾಗಿದ್ದು, ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿಬಂದಿದೆ. شوف 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 يا واحد شوف هذا المسير يا الربع شوف انزلوا هذول شوف 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 يا واحد شوف ಕುವೈತ್ನಲ್ಲಿ F-15 ವಿಮಾನವನ್ನ ಇರಾನ್ ಹೊಡೆದುರುಳಿಸಿದ್ದು, ಪೈಲಟ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಒಂದೆಡೆ ಫೈಟರ್ ಜೆಟ್ ಏನಿದೆ F-15 ವಿಮಾನ ಬೆಂಕಿಯಿಂದ ಹೊತ್ಕೊಂಡು ನೆಲಕ್ಕುರುಳ್ತಾ ಇದ್ರೆ, ಮತ್ತೊಂದು ಕಡೆ ಪ್ಯಾರಾಶೂಟ್ ಮೂಲಕ ಪೈಲಟ್ ಜಿಗಿದು ಪ್ರಾಣವನ್ನು ಉಳಿಸಿಕೊಂಡಿದ್ದಾನೆ. ಈ ಎರಡು ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. طيارة حربية طيارة حربية شوف 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 طيارة حربية ಖಮೇನಿ ಹತ್ಯೆ ಬಳಿಕ ರೊಚ್ಚಿಗೆದ್ದಿರುವ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದೆ. ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಭಯದಲ್ಲಿದ್ದಾರೆ. ಅಮೆರಿಕದ ಸೈನಿಕರ ಸಾವು ನೋವಿನ ಆತಂಕವಿದೆ. ಇರಾನ್ ರಾಷ್ಟ್ರವು ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇದೆ. ಇರಾನ್ನ ಸಶಸ್ತ್ರ ಪಡೆಗಳು ಯುದ್ಧ ಆರಂಭಿಸಿಲ್ಲ. ನಾವು ಆಕ್ರಮಣ ಶುರು ಮಾಡಿದರೆ ಇನ್ನಷ್ಟು ಹಾನಿಯಾಗಲಿದೆ ಅಂತ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಶಿವಮೊಗ್ಗ ಉದ್ಯಮಿ ಪ್ರದೀಪ್ ಹಾಗೂ ಅವರ ಪತ್ನಿ ಸಿಕ್ಕಾಕೊಂಡಿದ್ದಾರೆ. ಅವಾರ್ಡ್ ಕಾರ್ಯಕ್ರಮಕ್ಕೆ ದುಬೈಗೆ ದಂಪತಿ ತೆರಳಿದ್ರು. ಆದರೆ ಯುದ್ಧದಿಂದಾಗಿ ಅಲ್ಲಿಯೇ ಲಾಕ್ ಆಗಿದ್ದಾರೆ. ನಿನ್ನೆಯೇ ಪ್ರದೀಪ್ ಅವರು ಭಾರತಕ್ಕೆ ವಾಪಸ್ ಆಗಬೇಕಿತ್ತು, ಆದರೆ ವಿಮಾನ ರದ್ದಾದ ಹಿನ್ನೆಲೆಯಲ್ಲಿ ದುಬೈ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಾರೆ. ಇದರ ಜೊತೆಗೆ 70ಕ್ಕೂ ಹೆಚ್ಚು ಕನ್ನಡಿಗರು ಭಾರತಕ್ಕೆ ಬರಲಾಗದೆ ಅಲ್ಲಿಯೇ ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕದಿಂದ 65 ಜನ ಬಂದಿದ್ವಿ. ಅದರಲ್ಲಿ ಈಗ ಬಿಜಾಪುರದವರು, ಅರಸೀಕೆರೆಯವರು, ಚಿತ್ರದುರ್ಗದವರು, ನಾನು ಶಿವಮೊಗ್ಗದವರು ಬಂದಿದ್ವಿ. ಬಟ್ ಏನು ತೊಂದರೆ, ಯಾರು ನಮ್ಮ ಕರ್ನಾಟಕದವರು ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದ್ರೆ ದುಬೈ ಸೇಫ್ ಇದೆ. ಇವತ್ತೆಲ್ಲ ಮಾರ್ಕೆಟ್ಗೆಲ್ಲ ಅಡ್ಡಾಡಿ ಬಂದಿದ್ದೀವಿ, ಏನು ತೊಂದರೆ ಇಲ್ಲ. ಈಗ ಫ್ಯೂಚರ್ ಆಫ್ ಮ್ಯೂಸಿಯಂ ಎದುರುಗಡೆ ಇರೋ ಹೋಟೆಲ್ ಮಿಲೇನಿಯಂ ಹೋಟೆಲ್ ಡೌನ್ ಟೌನ್ ಅಲ್ಲೇ ಇದ್ದೀವಿ. ಏನು ಗಾಬರಿ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಏನೂ ಇಲ್ಲ. ಆರಾಮಾಗಿ ಸೇಫ್ ಆಗಿದ್ವಿ. ಏರ್ ಸ್ಪೇಸ್ ಓಪನ್ ಆಗ್ತಿದ್ದಂಗೆ ನಾವು ಮತ್ತೆ ಇಂಡಿಯಾಕ್ಕೆ ಬರ್ತೀವಿ ಅಂತ ಹೇಳ್ತೀವಿ. ಇಸ್ರೇಲ್
ಇಸ್ರೇಲ್ ಇರಾನ್ ವಾರ್ ಹಿನ್ನೆಲೆ ದುಬೈನಲ್ಲಿ ಬೆಂಗಳೂರಿನ ಹೊಸಕೆರೆಹಳ್ಳಿಯ ನಿವಾಸಿ ಸುನೀತಾ ಸಿಲುಕಿಕೊಂಡಿದ್ದಾರೆ. ಪ್ರವಾಸಕ್ಕೆ ಅಂತ ಸುನೀತಾ ಕುಟುಂಬ ಫೆಬ್ರವರಿ 23ಕ್ಕೆ ಹೋಗಿದ್ರು. ಫೆಬ್ರವರಿ 28ಕ್ಕೆ ವಾಪಸ್ ಆಗಬೇಕಾಗಿತ್ತು. ಆದರೆ ಯುದ್ಧದ ಪರಿಣಾಮ ವಿಮಾನ ರದ್ದಾಗಿದ್ದು ಅಲ್ಲಿಯೇ ಉಳಿದುಕೊಂಡಿದ್ದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 8 ಫೆಬ್ರವರಿ ಅಂದರೆ ಸ್ಯಾಟರ್ಡೆ ನಮಗೆ ರಿಟರ್ನ್ ಫ್ಲೈಟ್ ಇರುತ್ತೆ ಅಬುದಾಬಿಯಿಂದ ಮಧ್ಯಾಹ್ನ ಇಟಿಯಾಡು. ನೋಡಿದ್ರೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಆಲ್ ಆಫ್ ಅ ಸಡನ್ ನಮ್ಮೆಲ್ಲರೂ ಮೊಬೈಲ್ಗೆ ಅಲರ್ಟ್ ಮೆಸೇಜಸ್ ಬರುತ್ತೆ ಮಿನಿಸ್ಟ್ರಿ ಆಫ್ ಅಫೇರ್ಸಿಂದ. ಮಿಸೈಲ್ ಅಟ್ಯಾಕ್ ಆಗ್ತಾಯಿದೆ, ಎಲ್ಲರೂ ಹುಷಾರಾಗಿ ಶೆಲ್ಟರಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಅಫಿಷಿಯಲ್ಸ್ ನಮಗೆಲ್ಲ ಗೈಡ್ ಮಾಡಿ ಸಮಾಧಾನ ಮಾಡಿ ರಾತ್ರಿ ನಮಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ಮತ್ತು ಹೋಟೆಲ್ ಬುಕ್ ಮಾಡಿ ಅಲ್ಲಿಂದ ಅಬುದಾಬಿ ಏರ್ಪೋರ್ಟಿಂದ ಹೋಟೆಲ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. 8 ಫೆಬ್ರವರಿ ಅಂದರೆ ಸ್ಯಾಟರ್ಡೆ ನಮಗೆ ರಿಟರ್ನ್ ಫ್ಲೈಟ್ ಇರುತ್ತೆ. ಅಮೆರಿಕ ಇಸ್ರೇಲ್ ಇರಾನ್ ನಡುವೆ ಯುದ್ಧ ಹಿನ್ನೆಲೆ ಸೌದಿ ಅರೇಬಿಯಾದಲ್ಲೂ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಯಾದಗಿರಿ ತಾಲೂಕಿನ ಹೊನಗೇರ ಗ್ರಾಮದ ನಿವಾಸಿ ಸಿದ್ದರಾಮ ರೆಡ್ಡಿ, ಮಾಲಿ ಪಾಟೀಲ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿರೋ ಅವರು, ನಾವು ಭಯದ ವಾತಾವರಣದಲ್ಲಿ ಬದುಕ್ತಿದ್ದೀವಿ, ನಾವು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ವೇತನ ಕೊಡ್ತಾರೆ, ಇಲ್ದಿದ್ರೆ ಕೊಡೋದಿಲ್ಲ, ನಮ್ಗಿಲ್ಲಿರೋಕೆ ಭಯ ಆಗ್ತಿದೆ, ದಯವಿಟ್ಟು ನಮ್ಮನ್ನ ಭಾರತಕ್ಕೆ ಕರೆಸ್ಕೊಳ್ಳಿ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಕೆಲಸ ಮಾಡಿದರೆ ಮಾತ್ರ ಸ್ಯಾಲ್ರಿ, ಕೆಲಸ ಮಾಡಲಿಲ್ಲ ಅಂದರೆ ಸ್ಯಾಲ್ರಿ ಇಲ್ಲ. ಇದು ಸಪ್ಲೈಯರ್ ಕಂಪ್ನಿ. ಬಟ್ ನಾವು 6ರಿಂದ 7 ಜನ ಇಂಡಿಯಾದವ್ರು ಇದ್ದೀವಿ. ಗುಲ್ಬರ್ಗದವ್ರು ಇದ್ದಾರೆ, ಯಾದಗಿರಿ ಇದ್ದಾರೆ, ಬಿಜಾಪುರ ಇದ್ದಾರೆ, ನಾರಾಯಣಪೇಟೆ ಇದ್ದಾರೆ, ಇದು ಹುಮ್ನಾಬಾದ್ದವ್ರು ಇದ್ದಾರೆ, ಎಲ್ಲರೂ ಇದ್ದೀವಿ. ಬಟ್ ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಹೋಗೋಂಗಿಲ್ಲ, ಬರೋಂಗಿಲ್ಲ. ನಮಗೊಂದು ಭಯದ ಒಂದು ವಾತಾವರಣ. ಇಲ್ಲಿ ಎಲ್ಲ ಪೊಲೀಸರು, ಇಲ್ಲಿ ಮಿಲಿಟ್ರಿ ಎಲ್ಲ ಅಲರ್ಟ್ ಆಗಿದ್ದಾರೆ. ಬಟ್ ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಒಂದು 3 to 4 ಡೇಸ್ ಬರೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೇಳಿದ್ರು ಕೂಡ ನಮ್ದು ಏನಂದರೆ ನಾವು ಕೆಲಸಕ್ಕೆ ಬಂದಿದ್ದೀವಿ, ಕೆಲಸ ಮಾಡಿದರೆ ಮಾತ್ರ ಸ್ಯಾಲ್ರಿ, ಕೆಲಸ ಮಾಡಲಿಲ್ಲ ಅಂದರೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಹಿನ್ನೆಲೆ ಕೆಜಿಎಫ್ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಯುದ್ಧ ಪೀಡಿತ ಸ್ಥಳದಿಂದ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಸಲಾರ್ ನಂತರ ಡ್ರ್ಯಾಗನ್ಗೆ ಕೈ ಹಾಕಿರೋ ಪ್ರಶಾಂತ್ ನೀಲ್ ಜೂನಿಯರ್ ಎನ್ಟಿಆರ್ ಜೊತೆ ಡ್ರ್ಯಾಗನ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಜೋರ್ಡನ್ಗೆ ತೆರಳಿದರು. ಸದ್ಯದ ಯುದ್ಧದ ಭೀತಿ ಹಿನ್ನೆಲೆ ಚಿತ್ರತಂಡ ಅರ್ಧಕ್ಕೆ ಚಿತ್ರೀಕರಣ ನಿಲ್ಲಿಸಿ ವಾಪಸ್ ಹೈದರಾಬಾದ್ಗೆ ಸುರಕ್ಷಿತವಾಗಿ ತಲುಪಿದ್ದಾರೆ. ಇಸ್ರೇಲ್ ಇರಾನ್ ವಾರ್ ಕುರಿತಾಗಿ ಮಾತನಾಡಿದ ನಿವಾಸಿ ಭಾರತೀಯ ಸಮಿತಿಯ ಪಿ ಲಕ್ಷ್ಮಮ್ಮ, ಇಸ್ರೇಲ್ ಸೌದಿಯಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಜೊತೆ ನಾವು ಮಾತನಾಡಿದ್ದೇವೆ. ಇಸ್ರೇಲ್, ಇರಾನ್, ಸೌದಿ ಅರೇಬಿಯಾ, ಖತಾರ್, ಜೋರ್ಡನ್, ಬಹರೇನ್, ಕುವೈತ್ ಜೊತೆ ರಾಯಭಾರಿ ಕಚೇರಿ ನಿರಂತರವಾಗಿ ಸಂಪರ್ಕದಲ್ಲಿದೆ. ಕನ್ನಡಿಗರ ವಿಚಾರವಾಗಿ ಮಾತುಕತೆ ಮಾಡಲಾಗಿದೆ. ಬಾಂಬ್ ಸೌಂಡ್ ಆದಾಗ ಸೈರನ್ ಆಗುತ್ತೆ, ಸೈರನ್ ಆದಾಗ ಬಂಕರ್ಗಳಿಗೆ ಹೋಗಿದ್ದಾರೆ. ಸಿಚುವೇಶನ್ ಕ್ರಿಟಿಕಲ್ ಇದೆ, ಬಟ್ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದಿಂದ ಹೋಗಿರುವ ಟೂರಿಸ್ಟ್ಗಳನ್ನ ಕರೆತರುವ ಬಗ್ಗೆ ರಾಯಭಾರಿ ಕಚೇರಿ ಜೊತೆ ಮಾತುಕತೆ ನಡೆಸಲಾಗ್ತಿದೆ. 1-2 ದಿನದಲ್ಲಿ ಕರೆತರುವ ಪ್ರಕ್ರಿಯೆ ಆರಂಭ ಆಗಲಿದೆ ಅಂತಂದ್ರು. ಸೌದಿ ಅರೇಬಿಯಾದಲ್ಲಿ ಮಹಾದೇವ್ ಅಂತ ಇದ್ದಾರೆ. ಇಂಥ ಇವರಿಗೆಲ್ಲ ನಾನು ಫೋನ್ ಕಾಂಟ್ಯಾಕ್ಟಲ್ಲಿ ಮಾಡಿ ಹೇಗಿದ್ದಾರೆ ಏನು ಅಂತ ತಿಳ್ಕೊಂಡಿದ್ದೀನಿ. ಅವರು ಹೇಳ್ತಾರೆ ಸಿಚುಯೇಷನ್ ಅಂತೂ ಕ್ರಿಟಿಕಲ್ ಇದೆ, ಬಟ್ ರೈಟ್ ನಾವು ಸೇಫರ್ ಸೈಡ್ ಅಂತೂ ಇದ್ದೀವಿ. ಬಟ್ ಅಂತ ನಮ್ಮ ಇಲ್ಲಿ NRIs ಅಂತ ಅನ್ನೋದಕ್ಕಿಂತ ಅಲ್ಲಿ ಸ್ಟೇ ಆಗಿರೋರು, ಇಲ್ಲಿಂದ ಟೂರಿಸ್ಟ್ಗಳು ಅಂತ ಆ ಥರ ಎಲ್ಲ ಹೋಗಿರೋವಂಥವ್ರು ಎಲ್ಲೆಲ್ಲಿದ್ದಾರೆ ಅಂಥವ್ರಿಗೆ ನಾವು ಪ್ರೊಟೆಕ್ಷನ್ಲಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಇದರ ರಿಲೇಟೆಡ್ ಆಗಿ ಈ ಒಂದು ಸಿಚುಯೇಷನ್ ಎಕ್ಸಲೇಟ್ ಆದ ತಕ್ಷಣನೇ ಇಮಿಡಿಯೇಟ್ ನಾವು ಎಲ್ಲ ಎಂಬಸಿಗಳಿಗೂ ಕೂಡ ಮೇಲನ್ನು ಮಾಡಿ ನಮ್ಮ ಒಂದು NRIs ಏನಿದ್ದಾರೆ ಅವರಿಗೆ ಸೇಫರ್ ಸೈಡಲ್ಲಿ ಅವರಿಗೆ ರೆಸ್ಕ್ಯೂ ಮಾಡಿ ಅಂತ ಕೂಡ ನಾವು ಕೇಳ್ಕೊಂಡಿದ್ದೀವಿ. ಸೌದಿ ಅರೇಬಿಯಾದಲ್ಲಿ ಇರಾನ್, ಅಮೆರಿಕ, ಇಸ್ರೇಲ್ ವಾರ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ, ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಯುದ್ಧ ಆಗ್ತಾ ಇದೆ. ಯುದ್ಧದಿಂದಾಗಿ ಸಾವಿರಾರು ಜನರು ಬಲಿಯಾಗ್ತಿದ್ದಾರೆ. ದೇಶದಲ್ಲಿ ಬದುಕಲು ಎಲ್ಲರಿಗೂ ಅವಕಾಶ ಇದೆ. ಇದು ಒಳ್ಳೆಯ ಸಂದೇಶವಲ್ಲ. ಇರಾನ್, ಇಸ್ರೇಲ್ನಿಂದಾಗಿ ಬೇರೆ ರಾಷ್ಟ್ರಗಳು ನೋವನ್ನು ಅನುಭವಿಸ್ತಾ ಇವೆ. ಭಾರತೀಯರ ರಕ್ಷಣೆಗೆ ಈಗಾಗಲೇ ಹಲವು ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಘಟಭದ್ರ ಹಿತಾಸಕ್ತಿಗಳ ಒಂದು ದೂರದೃಷ್ಟಿಯ ಕೆಟ್ಟ ಭಾವನೆಯಿಂದ ಇವತ್ತು ಯುದ್ಧ ಆಗ್ತಾ ಇದೆ. ಇದರಿಂದ ಸಹಸ್ರಾರು ಜನ ಬಲಿ ಆಗ್ತಾ ಇದ್ದಾರೆ, ಮುಗ್ಧ ಜನ ಬಲಿ ಆಗ್ತಾ ಇದ್ದಾರೆ, ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಾ ಇದೆ. ದೇಶದಲ್ಲಿ ಬದುಕೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ತಕ್ಷಣವೇ ಯುದ್ಧವನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರವು ಕೂಡ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳು, ರಕ್ಷಣಾ ಸಚಿವರು ಅವರ ಅನುಭವವನ್ನು ಹಂಚಿಕೊಳ್ಳುವ ಕಾಲ ಸನ್ನಿಹಿತವಾಗ್ತಾ ಇದೆ. ಮಧ್ಯಪ್ರಾಚೀನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಭಾಳ ಮಹತ್ವದ ಒಂದು ಪ್ರದೇಶ. ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು.
ಈಗ ಆಯಿಲಿಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ, ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಜೋರಾದ ಬೆನ್ನಲ್ಲೇ ದುಬೈನಲ್ಲಿ ಕೆಲ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಇನ್ನು ದುಬೈನಲ್ಲಿ ವಿಶ್ವ ವ್ಯಾಪಾರಸ್ಥರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದ ಹಾಸನದ ಅರಸೀಕೆರೆ ಮೂಲದ ಶಿವು ಅವರಿಗೆ ಕರೆ ಮಾಡಿ ಶಾಸಕ ಶಿವಲಿಂಗೇಗೌಡಗೆ ಅವರು ಧೈರ್ಯ ತುಂಬಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಶಿವು ಅವರಿಗೆ ಧೈರ್ಯ ತುಂಬಿದ್ರು. ಸಿಎಂ ಎಲ್ಲರನ್ನ ಸುರಕ್ಷಿತವಾಗಿ ಮರಳಿ ಕರೆತರೋಕೆ ಪ್ರಯತ್ನ ಮಾಡ್ತಿದ್ದಾರೆ. ದೇವರು ನಿಮ್ಗೆ ಒಳಿತು ಮಾಡ್ಲಿ, ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಬನ್ನಿ ಅಂತ ಹೇಳಿದ್ರು. ಜಯದೇವು ಪ್ರವೀಣ್ ಎಲ್ಲ ಬಂದಿದ್ರು. ಈ ವಿಜಯರತ್ನ ವಾಲಿಗೆ ಬಂದಿದ್ವಿ. ಹಾಗಾಗಿ ಆನಂದ್ ಸಂಕೇಶ್ವರ್ ಅವ್ರ ಜೊತೆಲಿದ್ದಾರೆ. ಟೌನ್ ಟೌನ್ ಅಂತ ಹೇಳಿ ಆ ಹೋಟ್ಲಲ್ಲಿ ಉಳ್ಕೊಂಡಿದೀವಿ. ನಿನ್ನೆ ಸ್ವಲ್ಪ ನಮ್ ಫಂಕ್ಷನ್ ನಡಿಬೇಕಾದ್ರೆ 2-3 ಕಡೆ ದಾಳಿ ಆಯ್ತು, ಸೌಂಡ್ ಇತ್ತು. ನಾವು ಉಳಿದಿರೋದಕ್ಕೆ ಒಂದು 1000 ಮೀಟರ್ ಅಲ್ಲಿ ಆಗಿರೋದು ದಾಳಿ. ಅಯ್ಯೋ ಶಿವನೇ. ಹಾಗಾಗಿ ನೋಡ್ಬೇಕು ಇವತ್ತು ಏನ್ ಸ್ಟೆಪ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಎಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಕರ್ಸಕ್ಕೆ ವಿಶೇಷವಾದ ಏರ್ಪಾಡು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ಮತ್ತೆ ಮಾಡ್ತಾರೆ ಅಂತ ಕಾಣುತ್ತೆ ಅಲ್ಲಿ. ಇವರು ಮಾಡ್ತಾ ಇದ್ದಾರೆ. ಏನೋ ದೇವ್ರು ಒಳ್ಳೇದ್ ಮಾಡ್ಲಿ ಸರ್, ಏನು ಇದು ಆಗ್ದಂಗೆ ವಾಪಸ್ ಬನ್ನಿ ಸರ್, ಬನ್ನಿ. ದೇವ್ರು ಒಳ್ಳೇದ್ ಮಾಡ್ಲಿ ಸರ್. ನಿಮ್ಗೆ ನಿಮ್ಮ ಸೇವೆ ಅರ್ಸಿಕರಿಗೆ ಅವಶ್ಯಕತೆ ಇದೆ, ಏನು ಬನ್ನಿ ಸರ್, ದೇವ್ರು ಒಳ್ಳೇದ್. ಇಸ್ರೇಲ್ ಇರಾನ್ ವಾರ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದ ನಿವಾಸಿಗಳು ಮಿಡಲ್ ಈಸ್ಟ್ನಲ್ಲಿ ಸಿಲುಕಿದ್ದಾರೆ. ಅವರು ಯಾರು ಆತಂಕ ಪಡೋದು ಬೇಡ. ಈಗಾಗಲೇ ನಾವು ಅವರಿಗೆ ಸ್ಪಂದನೆ ಮಾಡ್ತಾ ಇದ್ದೇವೆ. ಹೆಲ್ಪ್ ಲೈನ್ಗೂ ಕರೆಗಳು ಬರ್ತಾ ಇವೆ. ಸಿಎಂ ಸೂಚನೆ ಬಳಿಕ ಸಾಕಷ್ಟು ಜಾಗೃತರಾಗಿದ್ದೇವೆ. ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ವಿಮಾನ ಹಾರಾಟ ಆರಂಭ ಆದ ಕೂಡಲೇ ವಿಶೇಷ ವಿಮಾನ ಅಥವಾ ಬೇರೆ ವಿಮಾನದ ವ್ಯವಸ್ಥೆ ಮಾಡಲಾಗುತ್ತೆ. ಇನ್ನೊಂದು ವಾರದಲ್ಲಿ ಕನ್ನಡಿಗರನ್ನ ಕರೆತರುವ ಕೆಲಸ ಆಗಲಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದನೇ ನಾವು ಹೆಲ್ಪ್ ಲೈನನ್ನು ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನು ಮಾಡಿ ಅವ್ರದ್ದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಪ್ರತಿನಿತ್ಯ ಸಂಪರ್ಕವನ್ನು ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ, ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ, ಯಾಕಂದರೆ ಎಲ್ಲ ಕಡೆ ಬರುವಂಥ ಏನು ಫ್ಲೈಟ್ಗಳೇ ಕ್ಯಾನ್ಸಲ್ ಆಗಿದೆ. ಅದು ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಮೇನ್ ಇರುವಂಥ ಕನ್ನಡಿಗರು ಭಾಳ ಅದಾರ ಅಲ್ಲಿ. ಈ ಪ್ರವಾಸಕ್ಕೆ ಹೋದವರು ಅಲ್ಲದೆ ಅಲ್ಲೇ ಪರ್ಮನೆಂಟ್ ಆಗಿರೋರು ಸುಮಾರು ಜನ ಅದಾರೆ, ಲಕ್ಷಾಂತರ ಜನ ಇದ್ದಾರೆ. ಸೊ ಈಗ ಹೇಳಿದ ಆ ಸರ್ಕಾರ ಅಲ್ಲಿ ಎಲ್ಲಿದ್ದಲ್ಲಿ ಇರೋದು ಕೂಡ ಅವರು ಹೇಳಿದ್ದಾರೆ. ಅದನ್ನು ನಾವು ನೋಡ್ಕೊಳ್ತೀವಿ ಅಂತ ಕೂಡ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಈಗ ಇರಾನ್ನವರು ಎಲ್ಲಿವರೆಗೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿವರೆಗೆ ಹೊರಗೆ ಬರಲಿಕ್ಕೆ ಅಸಾಧ್ಯ. ಯಾಕಂದ್ರೆ ಅದು ಯಾರ ಕಂಟ್ರೋಲ್ನಲ್ಲಿ ಕೂಡ ಈಗಿದ್ದಾರೆ. ಸೊ ಆದಷ್ಟು ಬೇಗ ವಿಶ್ವಸಂಸ್ಥೆ ಇರ್ಬೋದು, ಬೇರೆ ಬೇರೆ ದೇಶಗಳು ಅದನ್ನು ಮಧ್ಯಸ್ಥಿಕೆ ವಹಿಸಿ ಸೊ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಯಾರಿಗೂ ಕೂಡ ಅದರಿಂದ ಸುಖ ಏನಾಗೋಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದ ನಮ್ಮ ಕನ್ನಡಿಗರನ್ನು ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಕ್ರಮ ತಗೋತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಲ್ಲ ನಮ್ಮ ಡ್ಯೂಟಿ, ಅದು ನಮ್ಮ ಕರ್ತವ್ಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯದಿಂದ ನಮ್ಮ ದೇಶದ ಜನರನ್ನು, ಕರ್ನಾಟಕದ ಜನರನ್ನು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಖಮೇನಿ ಸಾವಿಗೆ ಚಿಕ್ಕಬಳ್ಳಾಪುರದಲ್ಲಿ ಶೋಕಾಚರಣೆ ಪ್ರತಿಭಟನೆ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಶಾಸಕ ಯತ್ನಾಳ್, ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋರು ದೇಶದ್ರೋಹಿಗಳು, ನಾಲಾಯಕರು. ಅಲ್ಲಿನ ಘಟನೆಗೂ ಇಲ್ಲಿಗೂ ಏನ್ ಸಂಬಂಧ ಇದೆ? ಭಾರತದಲ್ಲಿ ಆರಾಮಾಗಿದ್ದಾರೆ, ಆರಾಮಾಗಿರಿ. ಅಲ್ಲಿ ಸತ್ತಿದ್ದಕ್ಕೆ ಇಲ್ಲಿ ಯಾಕೆ ಹೋರಾಟ ಮಾಡ್ತೀರಿ? ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಯಾದಾಗ ಯಾಕೆ ಹೋರಾಟ ಮಾಡಲಿಲ್ಲ? ಪಹಲ್ಗಾಮ್ನಲ್ಲಿ ಹಿಂದೂಗಳ ಕೊಲೆಯಾದಾಗ ಯಾಕೆ ಕಣ್ಣೀರು ಬರೋದಿಲ್ಲ?
ನಿಮಗೆ ಈ ದೇಶಕ್ಕೆ ನಿಷ್ಠೆ ಇಲ್ಲ, ಈ ದೇಶದ ಅನ್ನ ತಿಂದು ನೀರು ಕುಡಿದು ಯಾವುದೋ ದೇಶದಲ್ಲಿ ಯಾರೋ ಸತ್ರೆ ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತೀರಾ ಅಂತ ಕಿಡಿಕಾರಿದ್ರು. ಭಾರತ ಎಲ್ಲ ದೇಶಗಳ ಜೊತೆ ಒಳ್ಳೆ ಸಂಬಂಧ, ಅಮೆರಿಕ ಜೊತೆ ಒಳ್ಳೆ ಸಂಬಂಧ ಇದೆ, ಇಸ್ರೇಲ್ ಜೊತೆ ಸಂಬಂಧ ಇದೆ, ಇರಾನ್ ಜೊತೆ ಸಂಬಂಧ ಇದೆ. ನಮ್ದು ಇದ್ರಾಗ ಏನಿಲ್ಲ, ಭಾರತ ನ್ಯೂಟ್ರಲ್ ಇದೆ, ನಾವು ಶಾಂತಿ ಬಯಸೋದು. ಈ ರೀತಿ ಕಾದಾಡಕತ್ತವ್ರು, ಅಲ್ಲಿ ಕಾದಾಡೋದನ್ನ ಇಲ್ಲಿ ಮೆರವಣಿಗೆ ಮಾಡುವಂಥವ್ರು ದೇಶದ್ರೋಹಿಗಳು, ಮಹಾಮೂರ್ಖರು, ನಾಲಾಯಕ. ನಮ್ಗೇನು ಸಂಬಂಧ? ಆರಾಮ ಇದೀರಿ ಭಾರತದಾಗ, ಇರ್ರಿ. ಬಿಟ್ಟು ನೀವು ಅವರು ಅಲ್ಲಿ ಸತ್ಯದಕ್ಕೆ ಇಲ್ಲಿ ಹೇಳ್ತೀವಿ. ಮತ್ತು ಹಂಗಾದ್ರೆ ಬಂಗ್ಲಾದಲ್ಲಿ ಹಿಂದೂಗಳು ಕೊಲೆ ಆಯ್ತಲ್ಲ, ಆ ಪಹಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಹೊಡೆದಾಗ ನೀವು ಕಣ್ಣೀರು ಹಾಕ್ತಾರೆ. ಅದು ದೇಶದ್ರೋಹ ಮತ್ತು ಈ ದೇಶಕ್ಕೆ ಒಂದು ರೀತಿ ಮೋಸ ಮಾಡೋದು. ಇರಾನ್ ಅಧ್ಯಕ್ಷನ ಹತ್ಯೆ ಖಂಡಿಸಿ ಭಾರತದಲ್ಲಿ ಪ್ರತಿಭಟನೆ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದು ತಪ್ಪು. ಒಂದು ದೇಶದ ಅಧ್ಯಕ್ಷರನ್ನ ಅಪಹರಿಸ್ತಾರೆ, ಒಂದು ದೇಶದ ಅಧ್ಯಕ್ಷರನ್ನ ಹತ್ಯೆ ಮಾಡ್ತಾರೆ. ಇದು ಸರಿಯಲ್ಲ. ಇವತ್ತು ಅವರಿಗೆ ಮಾಡಿದ್ದಾರೆ, ನಾಳೆ ನಮಗ್ ಕೂಡ ಮಾಡ್ತಾರೆ. ಇರಾನ್ ಅಧ್ಯಕ್ಷ ಖಮೇನಿ ಹತ್ಯೆಯಿಂದ ಶಿಯಾ ಸಮುದಾಯಕ್ಕೆ ನೋವಾಗಿದೆ. ಖಮೇನಿ ಓರ್ವ ರಾಷ್ಟ್ರದ ಅಧ್ಯಕ್ಷ ಅಷ್ಟೇ ಅಲ್ಲ, ಶಿಯಾ ಸಮುದಾಯದ ಧರ್ಮಗುರು ಆಗಿದ್ರು. ಅದಕ್ಕಾಗಿ ತಮ್ಮ ಧರ್ಮಗುರು ಕಳ್ಕೊಂಡು ಅವರು ಪ್ರತಿಭಟನೆ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರ ಪರ ಬ್ಯಾಟ್ ಬೀಸಿದ್ದಾರೆ. ಅಮೆರಿಕ, ಟ್ರಂಪ್ ಅವರು ಜಾಗತಿಕ ಏನು ರಾಷ್ಟ್ರಗಳಿದಾವೆ, ಆ ರಾಷ್ಟ್ರ ಒಬ್ಬ ಅಧ್ಯಕ್ಷನೇ ಎತ್ಕೊಂಡು ಹೋಗುವಂಥದ್ದು, ಆಮೇಲೆ ಇನ್ನೊಬ್ಬರನ್ನ ಹತ್ಯೆ ಮಾಡುವಂಥದ್ದು, ಇದು ವ್ಯವಸ್ಥೆ ಸರಿಯಾದಿಲ್ಲ. ಇನ್ನೊಬ್ಬರನ್ನ ಹೋಗಿ ಹತ್ಯೆ ಮಾಡಿದರು, ಅವರ ಸ್ವಾಯತ್ತ ಇದರಲ್ಲಿ ಇವ್ರ ಕೈ ಹಾಕುವಂಥದ್ದು ಈ ರೀತಿ ಇದು ಸರಿಯಾದ ಧೋರಣೆ ಅಲ್ಲ. ಇದಕ್ಕೆ ನಾವು ಬೆಂಬಲ ಕೊಟ್ಟರೆ ನಾಳೆ ನಮಗೂ ಇಂಥದ್ದಾಗ್ತದೆ. ಮತ್ತು ಸ್ವಾಭಾವಿಕವಾಗಿ ಈಗ ಶಿಯಾ ಜನ ಇವತ್ತು ದಿವಸ ಎಲ್ಲ ಕಡೆ ಕಾಶ್ಮೀರ ಹಿಡ್ಕೊಂಡು ಕೆಲವೊಂದು ಕಡೆ ಇವತ್ತು ಆ ಜನ ಇವತ್ತು ದಿವಸ ಅವರ ಮೋರ್ ದೆನ್ ಇರಾನ್ ಅಧ್ಯಕ್ಷರು ಕೆಲವು ರಿಲಿಜಿಯಸ್ ನಾಯಕರು ಅಂತೇಳಿ ಅವ್ರನ್ನ ಗೌರವಿಸ್ತಾ ಇದ್ರು. ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ಹಿನ್ನೆಲೆಯಲ್ಲಿ ಒಟ್ಟು ಇವತ್ತು 24 ವಿಮಾನಗಳ ಹಾರಾಟ ರದ್ದಾಗಿದೆ. ಮಧ್ಯಪ್ರಾಚ್ಯದಿಂದಾಗಿ ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸಬೇಕಿದ್ದ 15 ವಿಮಾನ ಹಾಗೂ ನಿರ್ಗಮಿಸಬೇಕಾದ 9 ವಿಮಾನ ಹಾರಾಟವನ್ನು ರದ್ದು ಮಾಡಲಾಗಿದೆ. ಇವತ್ತು ಮಧ್ಯರಾತ್ರಿ 12 ಗಂಟೆಯವರೆಗೆ ಒಟ್ಟು 24 ವಿಮಾನಗಳು ರದ್ದಾಗಿದೆ. ಅಬುದಾಬಿ, ರಿಯಾದ್, ದುಬೈ, ದೋಹಾ, ದಮನ್ ಸೇರಿ ವಿವಿಧ ಕಡೆಯಿಂದ ಬರಬೇಕಿದ್ದ ವಿಮಾನಗಳನ್ನು ರದ್ದು ಮಾಡಿದ್ದು, ಈ ಕುರಿತು ಪ್ರಯಾಣಿಕರಿಗೂ ಮಾಹಿತಿಯನ್ನು ನೀಡಲಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆದ ಪರಿಣಾಮ ಮನೆ ಸಂಪೂರ್ಣ ಛಿದ್ರಗೊಂಡಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ನಡೆದಿದೆ. ಸುಬಾನಿ ಸಾಬ್ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ತಂದು ಕೂಡಿಸುವಾಗ ಗ್ಯಾಸ್ ಲೀಕ್ ಆಗಿದ್ದು ಅವಘಡ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಗೂ ಹಾನಿಯಾಗಿದೆ. ಸುಬಾನಿ ಸಾಬ್ ಸೇರಿದಂತೆ ಇನ್ನಿಬ್ಬರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಇನ್ನು ಸ್ಥಳಕ್ಕೆ ತೋರಣಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. 13 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರೋ ಆರೋಪ ಕೇಳಿ ಬರ್ತಾ ಇದೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗ್ರಾಮವೊಂದರಲ್ಲಿ ಘಟನೆ ನಡೆದಿರೋದು. ಡ್ರೆಸ್ ಕೇಳೋ ನೆಪದಲ್ಲಿ ರೇಣುಕಾ ಎಂಬಾತ ಬಾಲಕಿ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ. ಶನಿವಾರ ಶಾಲೆ ಮುಗಿಸಿಕೊಂಡು ಸೈಕಲ್ನಲ್ಲಿ ಬಾಲಕಿ ಒಬ್ಬಳೇ ಬರ್ತಿದ್ಲು. ಈ ವೇಳೆ ಬಾಲಕಿ ಜೊತೆ ಅಡ್ರೆಸ್ ಕೇಳೋ ನೆಪದಲ್ಲಿ ಆಕೆಯನ್ನ ಯಾರೂ ಇಲ್ಲದ ಕಡೆ ಏರಿಯಾ ಜಾಗಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ. ಸದ್ಯ ಆರೋಪಿ ರೇಣುಕಾನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಬಾಲಕಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಮಲ್ಲಿಕಾರ್ಜುನ ಮುತ್ಯಾ ಮೇಲೆ ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಸಲಾಗಿದೆ. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ್ದು ವಕೀಲರ ಮನವಿ ಮೇರೆಗೆ ಹೈಕೋರ್ಟ್ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಹಿನ್ನೆಲೆ ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಅರ್ಜಿಗೆ ವಕೀಲರು ಕಾಲಾವಕಾಶ ಕೇಳಿದ ಹಿನ್ನೆಲೆ ವಿಚಾರಣೆ ಮುಂದೂಡಲಾಗಿದೆ. ಮಲ್ಲಿಕಾರ್ಜುನ ಮುತ್ಯಾ ಮೇಲೆ ಪೋಕ್ಸೋ ಕೇಸ್ ವಿಚಾರದ ಬಗ್ಗೆ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಅನಗತ್ಯವಾಗಿ ಮುತ್ಯಾ ಮೇಲೆ ಕೇಸ್ ಮಾಡಲಾಗಿದೆ, ಅದು ಸಂಬಂಧನೇ ಇಲ್ಲ. 6 ವರ್ಷದ ಮಗುವಿಗೆ ಸಹಜವಾಗಿ ಮುದ್ದು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ. ಮುತ್ಯನ ಮೇಲೆ ಕೇಸ್ ಆಗಬಾರದಾಗಿತ್ತು. ತಂದೆ ತಾಯಿನೇ ವಿಡಿಯೋ ಮಾಡಿದ್ದಾರೆ. ಅವರೇನಾದರೂ ಕೇಸ್ ಕೊಟ್ಟಿದ್ದಾರಾ? ಸಂತ್ರಸ್ತೆ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಬೇಕು? ಜಾಲತಾಣ ನೋಡಿ ಕೇಸ್ ಮಾಡಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರಿ, ಕೇಸ್ ಆಗ್ಯದ, ಅದರೇ ಸಂಬಂಧ ಇಲ್ಲ. ಪಾಪ ಸಣ್ಣ 7 ವರ್ಷ ಪೇರೆಂಟ್ಸ್ ಕೂಡ ನನ್ನ ಬಳಿ ಬಂದಿದ್ರು. 6-7 ವರ್ಷದ ಕೂಸ್ ಅದ. ಯಾರೇ ಸಣ್ಣ ಹುಡುಗರು ನಮ್ಮ ಬಳಿ ಬಂದಾಗ ಸಹಜ ಅದ ಟ್ವಿಸ್ಟ್ ಮಾಡಿಗೆಸಿಂದ ಅದಕ್ಕೊಂದು ಬಣ್ಣ ಕಟ್ತಕ್ಕಂಥ ಕೆಲಸ ಮಾಡಿದ್ರು. ಈಗ ಅಂದ್ರೆ ಕೇಸ್ ರದ್ದಾಗಬೇಕು, ಕೇಸೇ ಆಗ್ಬಾರ್ದಾಗಿತ್ತು. ನೀವು ಕೂಡ ನೋಡ್ಬೇಕಲ್ಲ, ಅದು ಏನದ ವಿಡಿಯೋ ಅಂಬದು ನೋಡಿಗೆಸಿಂದ ತಂದೆ ತಾಯಿಯರು ಕೊಟ್ರ, ತಂದೆ ತಾಯಿನೇ ವಿಡಿಯೋ ಮಾಡ್ಯಾರಲ್ರಿ. ಪಾಪ 7 ವರ್ಷದ ಮಗು ಅದ್ರಿ. ಅವ್ರ ಕುಟುಂಬದ ಪರಿಸ್ಥಿತಿ ಏನು ಅದನ್ನ ಲೆಕ್ಕ ಹಾಕ್ಬೇಕು. ಭಾರತ ಪ್ರವಾಸದಲ್ಲಿರುವಂತಹ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನೆ ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ.
ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ಮೋದಿ ಹಾಗೂ ಕಾರ್ನೆ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಯುರೇನಿಯಂ ಸಪ್ಲೈ ಕುರಿತ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. 2030ರವರೆಗೆ ವೇಳೆಗೆ $50 ಮಿಲಿಯನ್ ವ್ಯಾಪಾರ ವಹಿವಾಟು ಹೊಂದೋದು ನಮ್ಮ ಗುರಿ ಅಂತ ಪ್ರಧಾನಿ ಮೋದಿ ಹೇಳಿದ್ದು. ಜೊತೆಯಲ್ಲಿ ಅಮೆರಿಕ ಇರಾನ್ ಯುದ್ಧದ ಬಗ್ಗೆಯೂ ಪ್ರಸ್ತಾಪಿಸಿದ ಮೋದಿ ಮಾತುಕತೆ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಅಂತಂದ್ರು. ಇದೇ ವೇಳೆ ಮಾತನಾಡಿದ ಕೆನಡಾ ಪ್ರಧಾನಿ ಮಾರ್ಕ್ ಭಾರತದ ಅಭಿವೃದ್ಧಿ ಪರ್ವವನ್ನು ಶ್ಲಾಘಿಸಿದರು. ಆರ್ಥಿಕತೆಯಲ್ಲಿ ಭಾರತ ಅತಿ ವೇಗವಾಗಿ ಬೆಳೀತಾ ಇದೆ. ಮರುಬಳಕೆಯ ಇಂಧನ ಬಳಕೆಗೆ ಭಾರತ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ ಅಂತಂದ್ರು. ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಕಾರ್ಯಕರ್ತೆಯರು ಆಗಮಿಸಿದ್ದು ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಆದ್ಯತೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಗೌರವಧನ ಹೆಚ್ಚಿಸುವ 6ನೇ ಗ್ಯಾರಂಟಿ ಜಾರಿಗೆ ತರಬೇಕು ಅಂತ ಆಗ್ರಹಿಸಲಾಗಿದೆ. ಕಾರ್ಯಕರ್ತೆಯರಿಗೆ 15,000, ಸಹಾಯಕಿಯರಿಗೆ 10,000 ರೂಪಾಯಿ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಎಐಟಿಸಿ ಅಂಗನವಾಡಿ ಹೋರಾಟಕ್ಕೆ ಜಯವಾಗಲಿ. ಸಾರಿಗೆ ನೌಕರರ ಜೊತೆ ಮಹತ್ವದ ಸಭೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅದಕ್ಕೆ ಮುಂದಾಗಿದ್ದಾರೆ. 38 ತಿಂಗಳ ಅರಿಯರ್ಸ್ ಹಾಗೂ 2024ರಿಂದ ವೇತನ ಪರಿಷ್ಕರಣೆ ಮಾಡುವಂತೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ರು. ಆದರೆ 26 ತಿಂಗಳ ಅರಿಯರ್ಸ್ ಹಾಗೂ 2025ರಿಂದ ವೇತನ ಪರಿಷ್ಕರಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಆದರೆ ಸರ್ಕಾರದ ಆದೇಶ ವಿರೋಧಿಸಿ ನಾಳೆಯಿಂದ ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಈ ಹಿನ್ನೆಲೆ ಮಧ್ಯಾಹ್ನ 3:30 ಸುಮಾರಿಗೆ ಶಾಂತಿನಗರದ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯಲಿದೆ. ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಸೇರಿದಂತೆ ಸಾರಿಗೆ ಸಂಘಟನೆ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಸನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸರ್ಕಾರ ಗ್ಯಾರಂಟಿ ಯೋಜನೆ ರಾಜ್ಯ ನಾಯಕರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚನ್ನರಾಯಪಟ್ಟಣದ ಮಾಜಿ ಶಾಸಕ ಪುಟ್ಟೇಗೌಡ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಹೀಗೆ ಮುಂದುವರೆದರೆ ಕಾಂಗ್ರೆಸ್ ನೆಲ ಕಚ್ಚೋದು ಖಂಡಿತ ಅಂತ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷವನ್ನ ಮೇಲೆತ್ತಬೇಕು ಎಂಬ ಆಸೆ ರಾಜ್ಯ ಮಟ್ಟದ ನಾಯಕರಿಗಿಲ್ಲ. ಇಲ್ಲಿ ನಾಟಕ ಮಾಡೋರಿಗೆ ಮಾತ್ರ ಕಾಲ. ನಾವು ಸರ್ ಅನ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರೋ ಅವರು ನಮ್ಮ ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿ ಸಭೆ ಮಾಡಬಹುದು, ಇಲ್ಲಿ ಬಂದಾಗ ಮಾತನಾಡ್ತಾರೆ. ಈಗ ಹೇಳಲಿಕ್ಕೆ ನಮ್ಮ ಕಡೆ ಏನೂ ಇಲ್ವೇ ಇಲ್ಲ. ಎಲ್ಲರ ಆಗ್ರಹ ಒಂದೇ, ಬೇಗ ಸಮಸ್ಯೆ ಕ್ಲಿಯರ್ ಆಗಬೇಕು ಅನ್ನೋದು. ಬಜೆಟ್ ಆದ್ಮೇಲೆ ಮಾಡ್ತಾರಾ ಇಲ್ವಾ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಮೀಟಿಂಗ್ ಮಾಡ್ಬೋದಲ್ಲ, ಮತ್ತು ಅವ್ರು ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳು. ಸೊ ಯಾವುದೇ ಸಮಯ ರೆಗ್ಯುಲರ್ ಡೈಲಿ ಮೀಟಿಂಗ್ ಆಗ್ತಾನೆ, ಫೋನಲ್ಲಿ ಮಾತಾಡ್ತಾರೆ, ಇಲ್ಲ ಡೈಲಿ ಮಾತಾಡ್ತಾರೆ, ಇಲ್ಲಾಂದರೆ ಇಲ್ಲಿ ಬಂದಾಗ ಮಾತಾಡ್ತಾರೆ. ಸೊ ನಮಗೆ ಪಾರ್ಟಿ ಕನ್ಸರ್ನ್ ಇರೋದ್ರಿಂದ ಅವರು ಡೈಲಿ ರೂಟೀನಲ್ಲಿ ಮಾತಾಡ್ತಾರೆ. ಗೊತ್ತು. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ ಸೈಲೆಂಟ್ ಆಗಿದ್ದಾರೆ. ಮೈಸೂರಲ್ಲಿ ಮಾತನಾಡಿರೋ ಅವರು, ನಾನು ಯಾರ ಬಗ್ಗೆಯೂ ಯಾವುದ್ರ ಬಗ್ಗೆಯೂ ಮಾತನಾಡೋಕೆ ಹೋಗೋದಿಲ್ಲ. ಯಾರು ನನ್ನ ಬಗ್ಗೆ ಏನೇ ನೀಡಿದ್ರು ಕೂಡ, ಹೇಳಿಕೆ ಕೊಟ್ಟರು ಕೂಡ ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ. ಪಕ್ಷದ ವಿಚಾರವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಬೇರೆ ವಿಚಾರಗಳು ನನಗೆ ಗೊತ್ತಿಲ್ಲ ಅಂತಂದ್ರು. ಡೆಮಾಕ್ರಸಿ ಅಲ್ವಾ, ಹೊಗಳ್ತಾರೆ, ತೆಗಳ್ತಾರೆ. ದಟ್ ಈಸ್ ದಿ ಡೆಮಾಕ್ರಸಿ. ಅದರ ಫ್ಯಾಕ್ಟ್ ರಿಮೈನ್ಸ್ ದಿ ಫ್ಯಾಕ್ಟ್. ಫ್ಯಾಕ್ಟ್ ರಿಮೈನ್ಸ್ ದಿ ಫ್ಯಾಕ್ಟ್. ಸರಿ, ಸಂವಿಧಾನ ಕಾನೂನು ಏನು ಹೇಳುತ್ತೆ ಅದೇ ಆಗುತ್ತೆ. ಯಾರ್ಯಾರು ಹೇಳ್ತಾರೆ ಮಾಡೋಕ್ಕಾಗಲ್ಲ. ವಾಟ್ ಎವರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್, ವಾಟ್ ಎವರ್ ದಿ ಲಾ ಸೇಸ್, ಅದ್ರ ಪ್ರಕಾರನೇ ಮಾಡಬೇಕು. ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇವ್ರ ಪರ ಮಾಡೋದು, ಅವ್ರ ವಿರುದ್ಧ ಮಾಡೋದು, ಪಕ್ಷಪಾತ ಮಾಡೋದು. ನಾವು ಮಂತ್ರಿಮಂಡಲ ರಚನೆ ಮಾಡುವಾಗ ಏನು ಮಾಡ್ತೀವಿ, ಗೌಪ್ಯತೆಯನ್ನು ನಾನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ನೀವು ಹೇಳೋ ಬಗ್ಗೆ ಕ್ಯಾಬಿನೆಟ್ಲಾದ್ದು ಅಂದರೆ ಕೊಡಾರು ಟಾಕಿ. ಕೋಲಾರದ ಬೇತಮಂಗಲದ ಪಾಲಾರ್ ಕೆರೆಯಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಕೆರೆ ಕಟ್ಟೆಯ 34 ಗೇಟ್ಗಳಿಂದ ನೀರು ಪೋಲಾಗ್ತಾ ಇದ್ರು, ದುರಸ್ತಿ ಮಾಡಿಸ್ತಿಲ್ಲ. ಡ್ಯಾಂ ದುರಸ್ತಿಗೆ ಅನುದಾನ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಕೆರೆಯ ನಿರ್ವಹಣೆ ಮರೆತ ಜಿಲ್ಲಾಡಳಿತದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದ್ದು ಹಳಿದಾಟೋಕೆ ಜನರು ನಿತ್ಯ ಪರದಾಡುವಂತಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಕೋಟೆಯ ಅನಂತಶಯನಗುಡಿಯಲ್ಲಿ ನಿತ್ಯ ಜನರು ಪರದಾಟ ನಡೆಸಿದ್ದಾರೆ. ಹಂಪಿ, ಕಂಪ್ಲಿ, ಗಂಗಾವತಿಗೆ ಸಂಪರ್ಕ ಕಲ್ಪಿಸುವ ಮೇಲ್ಸೇತುವೆ ಮೇಲೆ ಪ್ರತಿ 15 ನಿಮಿಷಕ್ಕೊಮ್ಮೆ ರೈಲ್ವೆ ಸಂಚಾರದಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. 2 ವರ್ಷದಿಂದ ಕಾಮಗಾರಿ ನಡೆಯುತ್ತಿದೆ. ಬೇಗ ಕೆಲಸವನ್ನು ಮುಗಿಸುವಂತೆ ಸ್ಥಳೀಯರು ಮನವಿ ಮಾಡಿಕೊಂಡರು.
ವರ್ಷದ ಮೊದಲ ಚಂದ್ರಗ್ರಹಣ ನಾಳೆ ಹೋಳಿ ಹುಣ್ಣಿಮೆಯಂದು ಸಂಭವಿಸಲಿದೆ. ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ಇದ್ರೂ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ದೇಗುಲ ಎಂದಿನಂತೆ ಓಪನ್ ಇರಲಿದೆ. ಗ್ರಹಣ ವೇಳೆಯೂ ಮಾದಪ್ಪನ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಗ್ರಹಣದ ಬಳಿಕ ಕೆಲ ಹೊತ್ತು ಧಾರ್ಮಿಕ ವಿಧಿವಿಧಾನ ಶುದ್ಧಿ ಕಾರ್ಯ ನಡೆಯಲಿದ್ದು ಬಳಿಕ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಅಂತ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಹೇಳಿದ್ದಾರೆ.